ನಮಸ್ಕಾರ ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವ ಇಂದಿನ ಕಾರ್ಯಕ್ರಮ ಕೋಟೆನಾಡಿನ ಲೇಖಕರ ಪುಸ್ತಕ ಪರಿಚಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಅಭಿಮಾನದ ಸ್ವಾಗತ. ಆತ್ಮೀಯರೇ, ನಾವು ಹಲವು ರೀತಿಯಾದಂಥ ಸಾಹಿತ್ಯದ ಪ್ರಕಾರಗಳನ್ನು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ಅವೆಲ್ಲವುಗಳಲ್ಲಿಯೂ ಸಹ ಸಾಹಿತ್ಯದಲ್ಲಿ ಬಹಳಷ್ಟು ಜನಮನ್ನಣೆಗೆ ಪಾತ್ರವಾಗುವಂಥ ಒಂದು ಪ್ರಕಾರ ಇದೆ, ಅದು ನಾಟಕ. ವಿದ್ವಾಂಸರೇ ಹೇಳುವ ಹಾಗೆ ಕಾವ್ಯೇಶು ನಾಟಕಂ ರಮ್ಯಂ ಎನ್ನುವ ಮಾತು ಅತ್ಯಂತ ಅರ್ಥಪೂರ್ಣ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದವರು, ತಮ್ಮ ವಿಚಾರಧಾರೆಗಳ ಮೂಲಕ ಜನಜಾಗೃತಿಗೆ ಒತ್ತನ್ನು ಕೊಟ್ಟಂತಹ ಲೇಖಕರು ಮತ್ತು ಕೃತಿ ರಚನೆಕಾರರು ಹಲವರಿದ್ದಾರೆ. ಅಂಥವರಲ್ಲಿ ಚಿತ್ರದುರ್ಗದಲ್ಲಿ ಒಂದಷ್ಟು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಚಿಂತನೆಯನ್ನು ಮಾಡುತ್ತಾ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಹಲವತ್ತು ಕೃತಿಗಳ ಮೂಲಕ ಪರಿಚಿತರಾದವರು ಮತ್ತು ಹೆಸರು ಮಾಡಿದವರು ಡಾಕ್ಟರ್ GN ಮಲ್ಲಿಕಾರ್ಜುನಪ್ಪನವರು. ಅವರು ಬರೆದಂತಹ ಅನೇಕ ಕೃತಿಗಳು ಜನಮನ್ನಣೆಗೆ ಪಾತ್ರವಾಗಿದ್ದು, ಆ ಮತ್ತೊಂದು ರೀತಿಯಾದಂತಹ ಪ್ರಕಾರದ ಮೂಲಕ ಜನರನ್ನು ಜಾಗೃತಿಗೊಳಿಸುವ ಕಾರ್ಯಕ್ಕೆ ಕೈ ಹಾಕಿದ್ದು ನಾಟಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಇಂದಿನ ಜಯದೇವ ಸಿರಿ ಎನ್ನುವ ನಾಟಕ ಜಗದ್ಗುರು ಪರಂಪರೆಯನ್ನು, ಮುರುಘಾ ಮಠದ ಜಗದ್ಗುರು ಪರಂಪರೆಯನ್ನು ಪರಿಚಯಿಸುವ ಒಂದು ಅಮೂಲ್ಯವಾದ ಕೃತಿ ಇದು. ಈಗಾಗಲೇ ಡಾಕ್ಟರ್ GN ಮಲ್ಲಿಕಾರ್ಜುನಪ್ಪನವರು ಮಹಾಕ್ರಾಂತಿ, ತಲ್ಲಣಿಸಿದರು ತಾಳು ಮನವೇ, ಶರಣ ಕಲ್ಯಾಣ, ಜನರೆಡೆಗೆ ಜಂಗಮ, ತಿರುಕಯಾನ ಎನ್ನುವ 5 ನಾಟಕಗಳನ್ನು ಬರೆದು ರಂಗದ ಮೇಲೆ ಯಶಸ್ವಿ ಪ್ರಯೋಗವನ್ನು ಕಂಡಿದ್ದಾರೆ. ಅವುಗಳ ಸಾಲಿಗೆ 6ನೆಯ ಕೃತಿಯಾಗಿ ಸೇರುವಂಥದ್ದೇ ಜಯದೇವ ಸಿರಿ ಎನ್ನುವಂಥದ್ದು. ಇಲ್ಲಿ ಜಯದೇವ ಜಗದ್ಗುರುಗಳ ಭಾವಚಿತ್ರ ಮುಖಪಟದಲ್ಲಿ ಅಂದವಾಗಿ ಮೂಡಿ ಬಂದಿದೆ. 72 ಪುಟಗಳನ್ನು ಒಳಗೊಂಡಂತಹ ಈ ಕೃತಿಗೆ ಚಿಕ್ಕಮಗಳೂರಿನ ಬಸವ ಕೇಂದ್ರದ ಪೀಠಾಧ್ಯಕ್ಷರಾದಂತಹ ಡಾಕ್ಟರ್ ಬಸವ ಮರುಳುಸಿದ್ದ ಸ್ವಾಮೀಜಿಗಳು ಮುನ್ನಡೆಯನ್ನು ಬರೆದು ಶುಭ ಕೋರಿದ್ದಾರೆ. ಚಿತ್ರದುರ್ಗದ SJM ವಿದ್ಯಾಪೀಠದ ಆಡಳಿತ ಮಂಡಳಿಯ ಸದಸ್ಯರಾದಂಥ ಡಾಕ್ಟರ್ ಬಸವಕುಮಾರ ಸ್ವಾಮಿಗಳವರು ಬೆನ್ನುಡಿಯನ್ನು ಬರೆದು ಶುಭ ಕೋರಿದ್ದಾರೆ. ಇಂತಹ ಒಂದು ಕೃತಿಯನ್ನು ಚಿತ್ರದುರ್ಗ SJM ಮಠದ ಜಗದ್ಗುರು ಮುರುಘರಾಜೇಂದ್ರ ಗ್ರಂಥಮಾಲೆಯವರು ಪ್ರಕಟಿಸಿದ್ದಾರೆ. ಈ ಕೃತಿ ಅತ್ಯಂತ ಅರ್ಥಪೂರ್ಣವಾದಂತಹ ಕೃತಿ. ವೈಚಾರಿಕ ಹಿನ್ನೆಲೆ ಒಳಗೆ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳುವ, ಸಮಾಜಮುಖಿ ಚಿಂತನೆಗೆ ಒಳಗೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಯಶಸ್ವಿ ಪ್ರಯೋಗವನ್ನು ಕಂಡದ್ದು. ಆ ಕುರಿತಾಗಿ ಈ ಕೃತಿಯ ಲೇಖಕರನ್ನು ನಾನೀಗ ಕರೆದು ತಮ್ಮೊಟ್ಟಿಗೆ ಹಲವು ವಿಚಾರಗಳನ್ನು ಹಂಚಿಕೊಳ್ತೇನೆ. ಬನ್ನಿ, ಸರ್ನ ಮಾತಾಡಿಸ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ಕಾರ. GN ಮಲ್ಲಿಕಾರ್ಜುನಪ್ಪನವರು ಮೂಲತಃ ವೃತ್ತಿಯಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಅವಕಾಶಗಳು ಸಿಕ್ಕ ಕಾರಣಕ್ಕೆ, ತಮ್ಮ ಇರುವಂತಹ ದಕ್ಷತೆಯ ಕಾರಣಕ್ಕೆ ನೀವು ಧಾರ್ಮಿಕ ಕ್ಷೇತ್ರದಲ್ಲಿ ಆಡಳಿತಾಧಿಕಾರಿಗಳಾಗಿ ಕೆಲಸವನ್ನೂ ಮಾಡಿದ್ದೀರಿ. ಜೊತೆಗೆ ಈ ನಾಡಿನ ಆಗುಹೋಗುಗಳ ಆರ್ಥಿಕ ಚಿಂತನೆಯ ಆರ್ಥಿಕ ತಜ್ಞರಾಗಿ ಹೆಸರು ಮಾಡಿದ್ದೀರಿ. ಬಿಡುವಿನ ಸಮಯವನ್ನು ಮತ್ತು ನಿಮ್ಮ ಆಸಕ್ತಿಯ ಒಂದು ನೆನಪಾಗಿ ನೀವು ಅನೇಕ ಕೃತಿಗಳನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದೀರಿ. ಈಗ ನೀವು ಕೊಟ್ಟಂಥ ಈ ಜಯದೇವ ಸಿರಿ ಎನ್ನುವಂಥ ಕೃತಿ ಒಂದು ಅಮೂಲ್ಯವಾದಂಥ ಕೃತಿ ಅಂತೇಳಿ ಕೇಳಲ್ಪಟ್ಟಿದೆ. ನಿಮ್ಮ ಸಾಹಿತ್ಯದ ಯಾನ ಹೇಗೆ ಪ್ರಾರಂಭ ಆಯಿತು ಸರ್? ನಮ್ಮದು ಆಸಕ್ತಿ ಕ್ಷೇತ್ರ ಅಂತ ಹೇಳಿದರೆ ಅಭಿವೃದ್ಧಿ, ಪರಿಸರ, ವಚನ ಸಾಹಿತ್ಯ ಮತ್ತು ಇತರೆ ಸಾಹಿತ್ಯ ಪ್ರಕಾರಗಳು. ಓಕೆ. ಆರ್ಥಿಕ ವಿಷಯಗಳನ್ನು ಈ ಸಾಹಿತ್ಯ ಪರಿಭಾಷೆಯಲ್ಲಿ ಜನಗಳಿಗೆ ಸುಲಭವಾಗಿ ಸಂವಹನಿಸುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕೆ ಮೊದಲ ಪುಸ್ತಕ ಬೋಧಿವೃಕ್ಷದ ಕೆಳಗೆ, ಎರಡನೇ ಪುಸ್ತಕ ಬೋಧಿವೃಕ್ಷದ ಕೆಳಗೆ ಜಾಗತೀಕರಣದ ಬಗ್ಗೆ ಸಂಬಂಧಪಟ್ಟಂಥದ್ದು ಮತ್ತು ಜಾಗತೀಕರಣದ ಸವಾಲುಗಳನ್ನು ಹೇಗೆ ನಾವು ಪರಿಹರಿಸ್ಕೊಳ್ಬೇಕು ಅನ್ನುವಂಥದ್ರ ಬಗೆಗೆ ಎರಡನೇ ಪುಸ್ತಕ. ತದನಂತರದಲ್ಲಿ ಬೇರೆ ಬೇರೆ ಪುಸ್ತಕಗಳು ಬಂದಿದ್ದಾವೆ. ಅದರಲ್ಲಿ ವೈಚಾರಿಕ ಕೃತಿಗಳು ಮತ್ತು ಕವನ ಸಂಕಲನಗಳು, ನಾಟಕ ಹೀಗೆ ಇರೋದರಲ್ಲಿ ನಾಟಕಗಳ ಬಗ್ಗೆ, ಇದು ನಾಟಕ ಕೃತಿಯಾಗಿರೋದ್ರಿಂದ ನಾಟಕದ ಬಗ್ಗೆ ಹೇಳೋದಾದರೆ ಈ ಪ್ರಕಾರವನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದರೆ, ಈ ನಾಟಕಗಳ ಮುಖಾಂತರವಾಗಿ ಒಂದು ವ್ಯಕ್ತಿತ್ವ ವಿಕಸನದ ನೆಲೆಯಲ್ಲಿ ಒಬ್ಬ ದಾರ್ಶನಿಕರನ್ನು, ಸಾಧಕರನ್ನು
ಪರಿಚಯ ಮಾಡೋದ್ರ ಮುಖಾಂತರವಾಗಿ ಸುಲಭವಾಗಿ ಮಕ್ಕಳಿಗೆ ಮತ್ತು ಜನಸಾಮಾನ್ಯರಿಗೆ ಮತ್ತು ಎಲ್ಲ ವರ್ಗದ ಇವನ್ ವಿದ್ವಾಂಸರಾದಿಯಾಗಿ ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ಒಂದು ಭಾಷೆ ಮತ್ತು ತಂತ್ರಗಳನ್ನು ಉಪಯೋಗಿಸ್ಕೊಂಡು ಮಾಡಬಹುದು. ಅಂದರೆ ಕಡಿಮೆ ಶಬ್ದಗಳಲ್ಲಿ ಕೆಲವೇ ಸಂಭಾಷಣೆಗಳಲ್ಲಿ ಅತಿ ಹೆಚ್ಚು ಹೇಳುವಂತಹದ್ದು. ಅದು ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಬಂದಿದೆ, ಕುವೆಂಪು ಅವ್ರ ನಾಟಕಗಳಲ್ಲಿ ಇದೆ. ಈ ಥರದಲ್ಲಿ ಚಿಕ್ಕದಾಗಿ ಇದ್ದು ಹೆಚ್ಚು ಉನ್ನತ ವಿಷಯಗಳನ್ನು ಹೇಳುವಂಥದ್ದು ಮತ್ತು ಸುಲಭವಾಗಿ ಈ ಮೌಲಿಕ ಪ್ರೇರಣೆಗಳನ್ನು ಕೊಡುವಂಥದ್ದು, ಶುದ್ಧ ಬದುಕಿಗೆ ಮಾರ್ಗ ಆಗುವಂಥ ರೀತಿಯಲ್ಲಿ. ಒಟ್ಟು ಮನುಷ್ಯನ ವರ್ತನೆ ಅನ್ನೋದು ಅವನ ಮನಸ್ಸಿನ ಸ್ಥಿತಿಯಾಗಿರುತ್ತೆ. ಆ ಮನಸ್ಸನ್ನು ಪ್ರಭಾವಿಸುವುದರ ಮುಖಾಂತರವಾಗಿ ಅವನ ಸ್ವಭಾವವನ್ನು ಪ್ರಭಾವಿಸಬಹುದು ಅನ್ನುವಂಥದ್ದು ತಿಳುವಳಿಕೆ ಉದ್ದೇಶ ನಂದಾಗಿತ್ತು. ಅಂದರೆ ಒಬ್ಬ ವ್ಯಕ್ತಿ ಅಥವಾ ನೋಡುಗನಿಗೆ ಒಂದು ವ್ಯಕ್ತಿ ಚಿತ್ರಣದ ಮೂಲಕ ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸಿದ್ರೆ ಒಂದು ಬದುಕು ಆಸನಾಗುತ್ತೆ, ಸಮಾಜ ಒಂದಷ್ಟು ಪ್ರಗತಿ ಚಿಂತನೆಗೆ ಒಡ್ಡುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? ನಿಜ. ಇವತ್ತು ಶಿಕ್ಷಣವನ್ನು ನಾವು ಹೇಗೆ ತಗೊಳ್ಳೋದು ಅಂತ ಹೇಳಿದರೆ, ಯಾವ ಕ್ಷೇತ್ರದಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಆ ವ್ಯಕ್ತಿಗಳನ್ನು ಪರಿಚಯಿಸೋದ್ರ ಮುಖಾಂತರವಾಗಿಯೇ ಒಂದು ಶಿಕ್ಷಣವನ್ನು ಔಪಚಾರಿಕ ನೆಲೆಯಲ್ಲಿ ಕೊಡುವಂಥದ್ದು. ಈಗ ಒಂದು ವಿಷಯ ಇದೆ, ಒಂದು ಪಠ್ಯ ಇದೆ, ಆ ಪಠ್ಯವನ್ನು ಪ್ರಾಯೋಗಿಕಗೊಳಿಸೋದು. ಇವತ್ತು ಶಿಕ್ಷಣ ನೀತಿಯಲ್ಲಿ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಹೇಳಿದೆ. ಅನುಭವಾತ್ಮಕ, ಚಟುವಟಿಕೆಯಾತ್ಮಕ ಶಿಕ್ಷಣ, ಬೋಧನಾ ಕ್ರಮ ಇವೆಲ್ಲ, ಇವೆಲ್ಲವುಗಳನ್ನು ಕೂಡ ವೈಜ್ಞಾನಿಕವಾಗಿ, ತಾತ್ವಿಕವಾಗಿ, ಸಾಹಿತ್ಯದ ನೆಲೆಯಲ್ಲಿ ನೋಡಿ ಮಾಡೋದ್ರ ಮುಖಾಂತರವಾಗಿ ನಾವು ಹೇಳುವಂಥದ್ದು ಅವರ ಮಕ್ಕಳ ಮನಸ್ಸಿಗೆ, ಯುವಕರ ಮನಸ್ಸಿಗೆ ಬರುವಂಥದ್ದು. ಅತಿ ಹೆಚ್ಚಿನದಾಗಿ ಬಸವಣ್ಣ ಆದ ಬಗೆ ಹೇಗೆ, ಕನಕದಾಸರ ಆದ ಬಗೆ ಹೇಗೆ, ನಮ್ಮ ಲಾಡಿಯಲ್ಲಿ ಸ್ವಾಮೀಜಿ ತಿರುಕಯ್ಯನ ನಾಟಕ, ಶರಣರು, ಈಗ ನಾವು ಎಲ್ಲ ಹೇಳ್ತೇವೆ ಅವ್ರು ಇದು ಬರೆದ್ರು, ಹಾಗೆ ಬದುಕಿದ್ರು, ಹಾಗಾದರೆ ಆಗುವ ವಿಧಾನ ಇದೆಯಲ್ಲ. ನಾವು ಎಲ್ಲ ಮಕ್ಕಳುಗಳಿಗೆ ಶಿಕ್ಷಣ ಒಂದು ಕನಸನ್ನು ಕಟ್ಟಿಕೊಡ್ಬೇಕು ಬದುಕಿನ. ಆ ಕನಸನ್ನು ಕಟ್ಟಿಕೊಡುವಂಥ ಸಂದರ್ಭದಲ್ಲಿ ಆ ಕನಸನ್ನು ವಾಸ್ತವಗೊಳಿಸುವಂಥ ವಿಧಾನಗಳನ್ನು ರೂಪಿಸಬೇಕು. ಬರೀ ಕನಸುಗಳಿದ್ದು ವಿಧಾನಗಳು ರೂಪುಗೊಳ್ಳಿಲ್ಲ ಅಂತ ಹೇಳಿದರೆ ಅದು ಯಶಸ್ವಿ ಆಗಲ್ಲ. ಆ ಕಾರಣಕ್ಕೆ ಕನಸುಗಳನ್ನು ಕಟ್ಟಿಕೊಡುವುದರ ಜೊತೆಗೆ ಆಗುವ ಬಗೆಯನ್ನು ಹೇಳುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇದು ನನ್ನ 6ನೆಯ ನಾಟಕ, ಜಯದೇವ ಜಗದ್ಗುರುಗಳು. ಅಂದ್ರೆ ನೀವು ಬರೆದಂತ 6 ನಾಟಕಗಳು ವ್ಯಕ್ತಿ ಚಿತ್ರಣಗಳಾಗಿ ಮೂಡಿ ಬರ್ತವೆ. ಬಹುತೇಕ ಎಲ್ಲ ವ್ಯಕ್ತಿ ಚಿತ್ರಣಗಳೇ ಆಗಿದ್ದಾವೆ. ಆ ವ್ಯಕ್ತಿ ಚಿತ್ರಣದ ಮುಖಾಂತರವಾಗಿ ವರ್ತಮಾನದ ತಲ್ಲಣಗಳು ಮತ್ತೆ ಅಂದರೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅವನ ಬದುಕಿನ ಯಾವ ಆಯಾಮಗಳಿದಾವಲ್ಲ ಆ ಆಯಾಮಗಳೆಲ್ಲವೂ ಕೂಡ ಸ್ಥೂಲ ಮತ್ತು ಸೂಕ್ಷ್ಮಗಳ ನೆಲೆಯಲ್ಲಿ ಇವುಗಳಲ್ಲಿ ಅಭಿವ್ಯಕ್ತಗೊಂಡಿರುತ್ತೆ. ಅದು ಬರೆಯುವ ಸಂದರ್ಭಕ್ಕೆ ಬರುವಂಥದ್ದು ಆಗಿರ್ಬೋದು, ಆಲೋಚನೆಗಳನ್ನು ಮಾಡಿಕೊಂಡು ವ್ಯವಸ್ಥಿತ ಅಧ್ಯಯನದ ಮುಖಾಂತರನೂ ಆಗಿರ್ಬೋದು. ಈ ಜಯದೇವ ಸಿರಿ ಎನ್ನುವಂತಹ ನಾಟಕವನ್ನು ನೀವು ರಚಿಸಿದ್ದೀರಿ. ಈ ನಾಟಕವನ್ನು ರಚಿಸೋದಕ್ಕೆ ನಿಮಗೆ ಪ್ರೇರಣೆಯಾದ ಸಂದರ್ಭ? ನನಗೆ ಬಹುಶಃ ತುಂಬ ಸಂತೋಷದ ಸಂಗತಿ. ಯಾಕೆ ಅಂದರೆ ನಮ್ಮದು ಇಲ್ಲಿ ಮಠದಿಂದ ಒಂದು 8 ಕಿಲೋಮೀಟರ್ ಇರುವಂಥ ಊರು ಕ್ಯಾಸಾಪುರ. ನಮ್ಮ ಊರಲ್ಲಿ ಮುರುಘಾ ಮಠದ ಒಂದು 130 ಎಕರೆ ಜಮೀನಿತ್ತು. ನಾವೆಲ್ಲ ಅಲ್ಲಿ ನಮ್ಮ ಅಪ್ಪ ಅವರೆಲ್ಲ ಅದನ್ನು ಉಳುಮೆ ಮಾಡ್ತಾಯಿದ್ರು. ಸೊ ಆ ಕಾರಣದಿಂದಾಗಿ ನಾವು ಇನ್ನೂ ನಾವು ಬಾಲ್ಯದಲ್ಲಿದ್ದಾಗಲೇ ನಮಗೆ ಈ ಥರದ ಪರಿಚಯ ಆಯಿತು. ಅದರಲ್ಲಿ ಮೊದಲನೇ ಪರಿಚಯ ಅಂದರೆ ಜಯದೇವ ಸ್ವಾಮಿಗಳು. ನಮ್ಮನೆ ಒಂದು ತೊಲೆ ಇತ್ತು, ಆ ತೊಲೆಗೆ ಆ ಜಯದೇವ ಸ್ವಾಮಿಗಳು ಫೋಟೋ ಹಾಕಿದ್ರು. ನಮ್ಮವ್ವ ಹೇಳ್ತಾ ಇತ್ತು, ನೀನೇನಾದರೂ ಅಳೋದು ಎಲ್ಲ ಮಾಡಿದರೆ ಊಟ ಮಾಡಿಸ್ಬೇಕಾದ್ರೆ ಆ ಸ್ವಾಮಿಗಳು ಫೋಟೋ ತೋರಿಸಿ ನಾನು ಮಾಡಿಸ್ತಾ ಇದ್ದೆ ಅಂತ. ಅಲ್ಲಿಂದ ಏನಾಯಿತು, ಸಹಜವಾಗಿ ನನಗೆ ವಿದ್ಯಾಭ್ಯಾಸ ಇವೆಲ್ಲ ನಂತರ ಚಿತ್ರದುರ್ಗಕ್ಕೆ ಬಂದ ನಂತರ ಮತ್ತೆ ಮುರುಘಾ ಮಠದ ಸಂಪರ್ಕ ಬಂತು. ಆ ಒಂದು ಪರಂಪರೆಯನ್ನು ಅಧ್ಯಯನ ಮಾಡುವಂಥ ಅವಕಾಶ ಬಂತು. ಸುಮಾರು 1.5 ದಶಕಗಳ ಕಾಲ 24/7 ಅಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಪುಸ್ತಕಗಳನ್ನು ಓದುವಂಥದ್ದು, ಪರಂಪರೆಯನ್ನು ಅರಿಯುವಂಥದ್ದು ಬಂದಾಗ ನನಗೆ ಗೋಚರಿಸಿದ್ದು ಈ ಮಠ ಪರಂಪರೆಯ ಒಳಗಡೆ ಒಬ್ಬ ಸ್ವಾಮೀಜಿ ಅಂತ ಹೇಳಿದರೆ ಹೇಗೆ ಇರಬೇಕು, ಹೇಗೆ ಆಗಬೇಕು ಅಂದರೆ ಮಾದರಿಗಳನ್ನು ನಾವು ಒಳ್ಳೆಯ ಮಾದರಿಗಳನ್ನು ಪರಿಚಯಿಸಿದರೆ ಒಳ್ಳೆಯ ಮಾರ್ಗಗಳು ನಿರ್ಮಾಣ ಆಗ್ತವೆ. ಹಾಗಾಗಿ ಈ ಸ್ವಾಮೀಜಿಗಳನ್ನು ಪರಿಚಯಿಸುವ ನೆಲೆಯಲ್ಲಿ ನಮ್ಮ ಸಿರಿಗೆರೆ ಶಿವಕುಮಾರ ಸ್ವಾಮಿಗಳು ಹೀಗೆಲ್ಲ ಇದ್ದಾರಲ್ಲ, ಅದರಲ್ಲಿ
ಜಯದೇವ ಜಗದ್ಗುರುಗಳು ಕೂಡ ನಮ್ಮ ಕಳೆದ ಶತಮಾನದ ಆರಂಭದಲ್ಲಿ ಆಗಿ ಹೋದಂತಹ ಒಬ್ಬ ಆಧ್ಯಾತ್ಮಿಕ, ತಾತ್ವಿಕ, ಧಾರ್ಮಿಕ ಮತ್ತು ಎಲ್ಲ ಹಂತದ ನಿರ್ವಹಣಾತ್ಮಕ ಅಂಶಗಳಲ್ಲಿ ಭಾಳ ಹೆಚ್ಚಿನ ಒಂದು ಕಾಳಜಿ ಮತ್ತು ಜನಪ್ರಿಯತೆಯನ್ನು ಹೊಂದಿದಂಥವ್ರು. ಅವರು ಬರೀ ಮಠ ಅಂತ ಹೇಳಿದರೆ ಆಚರಣೆಗೆ ಅವರು ಬದ್ಧರಾಗಿದ್ದಂಥವರಲ್ಲ, ಸಮಾಜ ಸೇವೆಯನ್ನೇ ಒಂದು ಆಧ್ಯಾತ್ಮ ಅಂತ ತಿಳ್ಕೊಂಡಿದ್ದಂಥವ್ರು. ಇವತ್ತು ಧರ್ಮ ಅಂತ ಹೇಳಿದರೆ ಬರೀ ಆಚರಣೆಗಳಲ್ಲಿ, ಇವತ್ತು ವರ್ತಮಾನಕ್ಕೆ ಯಾಕೆ ಅವರು ಪ್ರಸ್ತುತ ಆಗ್ತಾರೆ ಅಂತ ಹೇಳಿದರೆ, ಧರ್ಮ ಅಂತ ಹೇಳಿದರೆ ಆಚರಣೆಗಳು, ಸಾಮೂಹಿಕ ಒಂದು ವಿಜೃಂಭಣೆಗಳು, ಇವೆಲ್ಲ ಜಾತ್ರೆಗಳ ಥರದಲ್ಲಿದೆ. ಅದರ ಬದಲಾಗಿ ಒಂದು ಮಠವನ್ನು ಕಟ್ಟುವುದರ ಮುಖಾಂತರವಾಗಿ ಅಥವಾ ಕಟ್ಟಿದ ಮಠವನ್ನು ಬೆಳೆಸುವುದರ ಮುಖಾಂತರವಾಗಿ ಹೇಗೆ ಒಂದು ನಿರ್ದಿಷ್ಟ ತಾತ್ವಿಕ ಪರಂಪರೆಯಿಂದ ಈ ಸಮುದಾಯಗಳಿಗೆ, ಎಲ್ಲ ಸಮುದಾಯದ ಜನರನ್ನು ಮುಟ್ಟುವಂಥದ್ದು. ಅವ್ರು ಮಾಡಿದಂಥ ಕೆಲಸಗಳು ಹೇಗಿದೆ, ನಮ್ಮ ಇವರು ಬಸವಲಿಂಗಪ್ಪ ಇದ್ದರು, ಅವರಿಗೆ ಓದಲಿಕ್ಕೆ ಸಹಾಯ ಮಾಡಿದರು. ನಿಜಲಿಂಗಪ್ಪ ಅವರು ಪೂನಾದಲ್ಲಿ ಕಾನೂನು ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಇವ್ರಿಗೊಂದು ಪತ್ರ ಬರೀತಾರೆ, ನನಗೆ ಹಣಕಾಸಿನ ಅನಾನುಕೂಲ ಆಗಿದೆ ಕೊಡಿ ಅಂತೇಳಿ. ಆವಾಗ ಅವರು ಅದನ್ನು ಕೊಡ್ತಾರೆ. ಈ ತರಹದ ಪ್ರೇರಣಾತ್ಮಕ ಘಟನೆಗಳನ್ನು ನಾವು ತೆಗೆದುಕೊಳ್ತಾ ಹೋಗೋದ್ರ ಮುಖಾಂತರವಾಗಿ ಚಿಕ್ಕದಾಗಿ ಒಂದು ಪರಿಚಯಿಸುವಂಥದ್ದು. ನಾವು ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ಆದರ್ಶ ಪುರುಷರು, ಧರ್ಮಗುರು, ಮಾಡೆಲ್ಸ್, ಅದು ಮಾದರಿಗಳು. ಮಠ ಪರಂಪರೆಯಲ್ಲಿ ಮಾದರಿಗಳನ್ನು ಯಾರಿರಬೇಕು, ಹೇಗಿರಬೇಕು ಅನ್ನುವಂಥದ್ದಾದರೆ ಈ ಆಚರಣೆನೂ ಇಟ್ಕೋಬೇಕು ಒಳಗಡೆ. ಆ ಆಚರಣೆಯನ್ನು ಸಾತ್ವಿಕ ಶುದ್ಧಗೊಳಿಸುವುದರ ಮುಖಾಂತರವಾಗಿ ಸಮಾಜಕ್ಕೆ ತಲುಪಬೇಕು. ಅಭಿವೃದ್ಧಿ, ಆಚಾರ ಇವುಗಳನ್ನು ಕೊಡುವಂಥದ್ದು. ಹಾಗಾದರೆ ಈ ಜಯದೇವಸಿರಿ ನಾಟಕದಲ್ಲಿ ನೀವು ಸೃಜಿಸಿಕೊಂಡಂತಹ ಅಥವಾ ನೀವು ಅವಕ್ಕೆ ರೂಪ ಕೊಟ್ಟಂಥ ಪಾತ್ರಗಳು ಯಾವುವು? ನನಗೆ ಎಲ್ಲವನ್ನೂ ಕೂಡ ಅವರ ಹುಟ್ಟಿನಿಂದಲೇ ಆರಂಭ ಮಾಡೋದು. ನಾನು ಸೂತ್ರಧಾರರನ್ನು ಇಟ್ಕೊಂಡು ಆ ಸೂತ್ರಧಾರರ ಮುಖಾಂತರವಾಗಿ ಕಥೆಯನ್ನು ಓಡಿಸುವಂಥದ್ದು ಮತ್ತು ಹೆಚ್ಚು ವಿವರವಾಗಿ ಹೇಳುವಂಥ ಸಂದರ್ಭಗಳನ್ನು ಪದ್ಯಗಳ ಮುಖಾಂತರವಾಗಿ, ಲಾವಣಿಗಳ ಮುಖಾಂತರವಾಗಿ, ಗೀಗಿ ಪದಗಳ ಮುಖಾಂತರವಾಗಿ ಹೇಳುವಂಥದ್ದು. ಹಾಗಾಗಿ ಏನಾಗುತ್ತೆ, ಅದು ಸೂಕ್ಷ್ಮ ಶಬ್ದಗಳ ಬಳಕೆಯನ್ನು ಒಂದು ಕಾವ್ಯ ಪ್ರಕಾರದಲ್ಲಿ ಬಳಸ್ತಾ ಹೋದಾಗ ಜನಗಳಿಗೆ ಅಪ್ಯಾಯಮಾನ ಆಗುತ್ತೆ ಅನ್ನುವಂಥದ್ದು. ಆ ಎಲ್ಲ ತಂತ್ರಗಳನ್ನು ಆರಂಭದಿಂದಲೂ ಎಲ್ಲ ನಾಟಕಗಳಲ್ಲೂ ಕೂಡ ಅದೊಂದು ಸ್ಟೀರಿಯೋಟೈಪ್ಡ್ ಅನಿಸಿದ್ರು ಕೂಡ ಅದನ್ನು ಬಿಟ್ಟು ಹೊರಗೆ ಬಂದಿಲ್ಲ. ಯಾಕೆ ಅಂತ ಹೇಳಿದರೆ ಆ ನಾಟಕಗಳನ್ನು ಓದುವಾಗ ಮತ್ತು ರಂಗ ಪ್ರಯೋಗ ಮಾಡುವಾಗ ಎರಡರಲ್ಲೂ ಕೂಡ ಯಶಸ್ವಿಯಾಗುವಂಥ ರೀತಿಯಲ್ಲಿರಬೇಕು ಅಂತ. ಈಗ ನನ್ನ ನಾಟಕಗಳಿಗೆ ಮಲ್ಲೇಪುರಂ ವೆಂಕಟೇಶ್ ಅವರು, ಬೈರಮಂಗಲ ರಾಮೇಗೌಡರು ಮತ್ತು ನಾಟಕದ ಬಗ್ಗೆ ಸಂಶೋಧನೆಯನ್ನು ಮಾಡಿರುವಂಥ ಗುಡಿಹಳ್ಳಿ ನಾಗರಾಜು ಅವರೆಲ್ಲರೂ ಕೂಡ ಮುನ್ನುಡಿಗಳನ್ನು ಬರೆದಿದ್ದಾರೆ. ಇದಕ್ಕೆ ನಮ್ಮ ಮರಳುಸಿದ್ದ ಸ್ವಾಮೀಜಿ ಅವರೆಲ್ಲರೂ ಕೂಡ ಅಧ್ಯಯನದ ನೆಲೆಯಲ್ಲಿ ವಿದ್ವಾಂಸಕತ್ವವನ್ನು ಪಡೆದಂಥವರು. ಆ ಒಂದು ದೃಷ್ಟಿಯಿಂದ ಇಲ್ಲಿ ನಾಟಕ ಅಂತೇಳಿ ಇವೆಲ್ಲ ಬೇರೆ ಭಾಳಷ್ಟು ಕುವೆಂಪು ಅವರ ನಾಟಕಗಳನ್ನು ನಾವು ಓದಿದರೂ ಕೂಡ ನಾಟಕ ನೋಡಿದ ಹಾಗೆ ಇರುತ್ತೆ. ಆ ದೃಶ್ಯಗಳು ಮೂಡಿ ಬರೋಂಥದ್ದು ಎಲ್ಲವೂ ಕೂಡ. ಅದು ನಮ್ಮ ಈ ಶಕುಂತಲ ನಾಟಕ, ಕಾಳಿದಾಸನ ಶಕುಂತಲ ನಾಟಕದಿಂದಲೂ ಕೂಡ ಅವೇ ಬರುತ್ತೆ. ಆ ಕಾರಣಕ್ಕೆ ನಾಟಕ ಅನ್ನುವಂಥದ್ದು ದೃಶ್ಯಗಳನ್ನು ನಾವು ಸೃಜಿಸಿಕೊಂಡು ಹೇಳುವುದಕ್ಕಿಂತ ನಾಟಕವೇ ದೃಶ್ಯಗಳನ್ನು ಸೃಜಿಸಿಕೊಂಡು ಜನರಿಗೆ ತಲುಪುವಂಥ ರೀತಿಯಲ್ಲಿ ಬರುವಂಥದ್ದು. ಅಂದರೆ ಅದರ ಮಧ್ಯೆ ಸಂಭಾಷಣೆಯ ಜೊತೆಗೆ ಒಂದಷ್ಟು ಸಂಗೀತ, ಅದಕ್ಕೆ ತಕ್ಕಂತೆ ಅಭಿನಯ, ಇವು ಪ್ರೇಕ್ಷಕರನ್ನ ಸೆರೆ ಹಿಡಿಯುವಂತ ಒಂದು ಒಳ್ಳೆಯ ಮಾಧ್ಯಮ. ನಾಟಕದ ಲಕ್ಷಣನೇ ಇದು. ಆಯ್ಕೆ ಮಾಡಿಕೊಂಡಿದ್ದೆ ಅದಕ್ಕೆ. ಆ ಕಾರಣಕ್ಕೆ ನಾಟಕದಲ್ಲಿ ಯಾವ್ಯಾವ ತಂತ್ರಗಳನ್ನು ಏನೇನು ಸೇರಿಸ್ಬೇಕು ಸೇರಿಸಬಾರ್ದು ಅನ್ನುವಂಥದ್ದೇ ಬರೋದಿಲ್ಲ. ಅದು 360 ಡಿಗ್ರಿ ಅಂದರೆ ಪರಿಪೂರ್ಣ ಒಂದು ಆಯಾಮಗಳನ್ನು ಹೊಂದಿರುವಂಥದ್ದು. ಆ ಕಾರಣಕ್ಕೆ ಜಯದೇವ ಜಗದ್ಗುರುಗಳ ಹುಟ್ಟಿನಿಂದ ಆರಂಭ ಮಾಡಿಕೊಂಡು ಅವರ ವಿದ್ಯಾಭ್ಯಾಸ, ಬಾಲ್ಯ ಮತ್ತು ವಯಸ್ಕರಾಗ್ತಿದ್ದಂತೆ ಯೌವನಕ್ಕೆ ಬರ್ತಾ ಇದ್ದ ಹಾಗೆ ಅವರು ಕಾಶಿಯಲ್ಲಿ ವಿದ್ಯೆ ಕಲಿತಂತಹ ವಿಷಯಗಳು. ಯಾಕೆ ಅಂದರೆ ನಾವು ಏನನ್ನು ಕಲಿತೇವೋ ಅವುಗಳನ್ನು ಪ್ರಯೋಗ ಮಾಡೋದಕ್ಕೆ ಹೋಗ್ತೇವೆ. ನಾವು ಶುದ್ಧವಾದಂಥ ಜ್ಞಾನ ಇವುಗಳನ್ನು ಕಲ್ತ್ಕೊಂಡ್ರೆ ನಮ್ಮ ಬದುಕಿನಲ್ಲಿ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ನಾವು ತನ್ನಷ್ಟಕ್ಕೆ ತಾನೇ ಅಪ್ರಜ್ಞಾಪೂರ್ವಕವಾಗಿ ಅದನ್ನೇ ಹೇಳ್ತೇವೆ. ನಮ್ಮ ಈ ಬದುಕಿನ ಅವಸ್ಥೆಗಳನ್ನು ನಾವು 4 ವಿಭಾಗಗಳನ್ನಾಗಿ ಮಾಡ್ತೇವೆ. ಒಂದು ಜಾಗೃತ, ಮತ್ತು ಸುಪ್ತ, ಸುಷುಮ್ನ
ಮತ್ತು ತುರಿಯ ಅಂಥೇಳಿ ಈ ಅವಸ್ಥೆಗಳಿದಾವಲ್ಲ, ಈ ಎಲ್ಲ ಅವಸ್ಥೆಗಳಲ್ಲೂ ಕೂಡ ಕಲಿಕೆ ಆಗ್ತಾ ಇರುತ್ತೆ. ಹಾಗಾಗಿ ಅವುಗಳನ್ನೆಲ್ಲವನ್ನು ಬಳಸ್ಕೊಂಡು ಅವರು ಕಾಶಿಯಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಲೋಕಮಾನ್ಯ ತಿಲಕರ ಭೇಟಿಯಾಗುವಂಥದ್ದು, ನಂತರ ಅವರು ಚಿತ್ರದುರ್ಗಕ್ಕೆ ಬಂದು ಒಂದು ಗೊಂದಲದ ವಾತಾವರಣದ ಒಳಗಡೆ ಚುನಾಯಿತರಾಗಿ ಮಠಕ್ಕೆ ಬರುವಂಥದ್ದು, ಪೀಠಾಧೀಶರು ಆಗುವಂಥದ್ದು, ಬಂದಾಗ ಮಠದಲ್ಲಿದ್ದಂತಹ ಒಂದಷ್ಟು ದುಸ್ಥಿತಿ. ಯಾಕೆಂದರೆ ಒಬ್ಬ ಪೀಠಾಧಿಪತಿ ಹೋಗಿ ನಂತರ ತಕ್ಷಣ ಅವರನ್ನು ಪುನರ್ಸ್ಥಾಪಿಸುವಂಥ ಒಬ್ಬ ಪೀಠಾಧಿಪತಿ ಬರೋವರೆಗೂ ಕೂಡ ಅಲ್ಲೊಂದಿಷ್ಟು ಅರಾಜಕತೆ ಇರುತ್ತೆ. ಅವೆಲ್ಲವೂ ಕೂಡ ಇವರಿಗೆ ಸವಾಲುಗಳಾಗಿರ್ತವೆ. ಅವೆಲ್ಲವನ್ನೂ ಕೂಡ ಮಾಡ್ತಾ ಹೋಗ್ತಾರೆ. ಅವರಿಗೆ ಇದ್ದಂಥದ್ದೊಂದು ಅಂತಸ್ಸಾಕ್ಷಿ ಅಥವಾ ಒಂದು ಹೊರಗಿನ ಒಂದು ಬೆಳಕು ಅವರಿಗೆ ಸಿಕ್ಕಿದ್ದು ಏನು ಅಂತ ಹೇಳಿದರೆ, ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿ ನೀನು ಇಲ್ಲಿ ಮಠದಲ್ಲೇ ಕೂತ್ಕೋಬೇಡ, ಇವೆಲ್ಲವೂ ಬಗೆಹರಿಬೇಕು ಅಂತ ಹೇಳಿದರೆ ನೀನು ಲೋಕ ಸುತ್ತು ಮಠ ಕಟ್ಟು, ಸಮಾಜ ಕಟ್ಟು, ಭಕ್ತ ವರ್ಗವನ್ನು ಕಟ್ಟು ಅನ್ನುವಂಥದ್ದು, ಸುತ್ತು ಕಟ್ಟು ಅನ್ನುವಂಥ ಘೋಷಣೆಯೊಂದಿಗೆ ಅವರ ಒಂದು ಪೀಠಾಧ್ಯಕ್ಷರಾಗಿ ಒಂದು ಕಾರ್ಯ ಆರಂಭ ಆಗುತ್ತೆ. ಅಲ್ಲಿಂದ ಅವರು ಭಾಳಷ್ಟು ಕಡೆ ತಿರುಗ್ತಾರೆ, ಶಾಹು ಮಹಾರಾಜು ಅವ್ರನ್ನ ಭೇಟಿ ಆಗ್ತಾರೆ. ಇವೆಲ್ಲವೂ ಕೂಡ ಏನು ಅಂದರೆ, ಒಬ್ಬ ವ್ಯಕ್ತಿ ತಾನು ಏನೋ ಆಗಿ ಏನನ್ನು ಮಾಡ್ತಾನೆ ಅನ್ನುವಂಥದ್ದು ಇದೆಯಲ್ಲ, ಅವುಗಳನ್ನು ಇವತ್ತಿನ ವರ್ತಮಾನದ ಸಂದರ್ಭದಲ್ಲಿ ನಾವು ನೋಡೋದ್ರ ಮುಖಾಂತರವಾಗಿ, ಅದನ್ನು ನೆನೆಯೋದು, ಓದೋದ್ರ ಮುಖಾಂತರವಾಗಿ ನಾವು ಒಂದು ಪ್ರೇರಣೆಗಳನ್ನು ಪಡ್ಕೋಬಹುದು ನೋಡುಗರಿಗೆ. ಆಮೇಲೆ ಇದು ಪಠ್ಯ ಆಗಿತ್ತು. ನನ್ನ ಮೊದಲ ನಾಟಕ ಮಹಾಕ್ರಾಂತಿ ನಮ್ಮ BCom ವಿದ್ಯಾರ್ಥಿಗಳಿಗೆ ಪಠ್ಯ ಆಗಿತ್ತು. 5 ವರ್ಷ ದಾವಣಗೆರೆ ವಿಶ್ವವಿದ್ಯಾಲಯದ 5 ವರ್ಷ ಆಗಿತ್ತು. ಅಂದರೆ ಇವುಗಳನ್ನು ನಾವು ನೋಡುವ ರೀತಿ ಇದೆಯಲ್ಲ. ಬಹಳಷ್ಟು ಜನ ಏನು ಹೇಳ್ತಾರೆ, ಏನೋ ಒಂದು ಮಾಡಿದಾಗ ಒಳ್ಳೆ ಕೆಲಸ ಮಾಡಿದಾಗ ಅದು ಪವಾಡ. ಅಂದರೆ ವ್ಯಕ್ತಿಯನ್ನು ಗೌಣವಾಗಿಸುವಂಥದ್ದು, ಪವಾಡವನ್ನು ದೈವೀಕರಿಸುವುದರ ಮುಖಾಂತರವಾಗಿ ಒಂದು ಮೌಢ್ಯವನ್ನು ನಿರ್ಮಾಣ ಮಾಡುವಂಥದ್ದು. ಇವುಗಳನ್ನೇ ಯಾವುದು ಮೌಢ್ಯ ಅಂತ ಆಗುವಂಥದ್ದು ಇದೆಯಲ್ಲ, ಆ ಮೌಢ್ಯಗಳನ್ನು ವೈಚಾರಿಕ ನೆಲೆಗಟ್ಟಿನಲ್ಲಿ ಆಲೋಚಿಸಿ ವ್ಯಕ್ತಿತ್ವದ ಅದು ಅನಾವರಣ ಅನ್ನುವಂಥ ರೀತಿಯಲ್ಲಿ ಈ ನಾಟಕಗಳನ್ನು ಕಟ್ಟಿಕೊಟ್ಟಿದೆ. ಸರ್, ಇವತ್ತಿನ ದಿನಮಾನದಲ್ಲಿ ಈ ರೀಲ್ಸು, ಮೊಬೈಲ್ಗಳ ಹಾವಳಿ, ಕೆಲವೇ ಕ್ಷಣಗಳನ್ನು ನೋಡಿ ಕಣ್ಮರೆ ಆಗುವಂಥ ದೃಶ್ಯಗಳನ್ನೇ ನೋಡಬಹುದಾದ ಜನಮಾನಸದಲ್ಲಿ ಈ ನಾಟಕ ಪ್ರೇಕ್ಷಕನನ್ನು ಸೆರೆ ಹಿಡಿಯುವಂಥ ತಂತ್ರಗಳೇನು? ತುಂಬ ಒಳ್ಳೆಯದು. ಇವತ್ತೇನಾಗಿದೆ, ಬದುಕು ವಿದ್ಯುನ್ಮಾನ, ಇವತ್ತು ಏನು ಸೌಕರ್ಯಗಳು ಎಲ್ಲ ಇದಾವಲ್ಲ, ಇವೆಲ್ಲವನ್ನು ಕೂಡ ಈ ವೇಗದ ಬದುಕಿನಲ್ಲಿ ವೇಗದ ಕಲಿಕೆಗಳಿದ್ದಾವೆ. ಇವತ್ತು ರೀಲ್ಸ್ ಮಾಡೋದೇ ಒಂದು ವೃತ್ತಿಯಾಗಿದೆ. ನಾವು ದೀರ್ಘವಾಗಿ ಏನನ್ನೂ ಕಲಿಯಲ್ಲ. ಬೆಳಗ್ಗೆಯಿಂದ ಸುಮಾರು ನಾವು ಒಂದು 25-30 ರೀಲ್ಸು ಅಥವಾ ಏನೇನೋ ನೋಡಿರ್ತೀವಿ ವಾಟ್ಸಪ್ಗಳಲ್ಲಿ. ನಮ್ಮ ಒಂದು ಸಮೀಕ್ಷೆ ಪ್ರಕಾರ ಕನಿಷ್ಠ ಒಬ್ಬ ಎಂಥವರಾದರೂ ಕೂಡ 4-5 ಗಂಟೆಗಳಾದರೂ ವಾಟ್ಸಪ್ನಲ್ಲಿ ಕಳೆಯುವಂಥದ್ದಿದೆ. ಆ 4-5 ಗಂಟೆಗಳಲ್ಲಿ ನಾವೇನಾದರೂ ಒಂದು ದೀರ್ಘವಾಗಿ ಓದಿ ಮಾಡುವಂಥದ್ದಿದ್ರೆ ನಮ್ಮ ಸ್ವಭಾವಗಳು ಪರಿವರ್ತನೆ ಆಗುವಂಥದ್ದಿರುತ್ತೆ. ಸೊ ಆ ಒಂದು ನೆಲೆಯಲ್ಲಿ ಇವತ್ತು ಇವುಗಳನ್ನು ಪುನರ್ಸ್ಥಾಪಿಸಬೇಕಾಗಿದೆ. ಹಾಗೆ ನೋಡೋದ್ರ ಮುಖಾಂತರವಾಗಿ, ಈ ಥರದ ಚಿಕ್ಕ ಚಿಕ್ಕ ನಾಟಕಗಳ ಮುಖಾಂತರವಾಗಿ ಒಂದು ಓದುವ ಹವ್ಯಾಸ ಮತ್ತು ಕೌಶಲ್ಯಗಳನ್ನು ಬಳಸಿಕೆ ಮಾಡುವಂಥದ್ದು. ಎಲ್ಲೋ ಒಂದು ಕಡೆ ನಾವು ಫ್ರಸ್ಟ್ರೇಟ್ ಆಗಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಆತ್ಮವಿಶ್ವಾಸವನ್ನು ಹೊಂದುವಂಥದ್ದು, ಇವೆಲ್ಲವೂ ಕೂಡ ಇದರಲ್ಲಿ ಬಂದಿದೆ. ಅದಕ್ಕೆ ಬೇಕಾಗಿರುವಂಥ ತಂತ್ರಗಳೇನಿದೆ, ಒಂದು ಒಳ್ಳೆ ಭಾಷೆ ಇರಬೇಕು. ಆ ಭಾಷೆ ಆದರೂ ಕೂಡ ತುಂಬ ಸಂಕೀರ್ಣವಾಗಿರಬಾರ್ದು. ಇವತ್ತೇನಾಗಿದೆ, ನಾಟಕ ಅಂತ ಹೇಳಿದರೆ, ಸಾಹಿತ್ಯ ಅಂತ ಹೇಳಿದರೆ ಸಂಕೀರ್ಣವಾದಷ್ಟು ಕೂಡ ಶ್ರೇಷ್ಠ ಅಂದ್ಕೊಂಡಿದ್ದಾರೆ. ಆದರೆ ಹಾಗಲ್ಲ. ಅದು ಸಂಕೀರ್ಣವಾಗಿರುವಂಥದ್ದನ್ನು ಸರಳೀಕರಿಸುವುದರ ಮುಖಾಂತರವಾಗಿ, ಸುಲಭ ಸಂವಹನದ ಮುಖಾಂತರವಾಗಿ ಮಕ್ಕಳ ಮತ್ತು ಜನರ ಮನಸ್ಸನ್ನು ತಲುಪಿಸುವಂಥದ್ದು. ವಾಟ್ ಈಸ್ ನಾಟ್ ಕಮ್ಯುನಿಕೇಟೆಡ್ ಕ್ಯಾನ್ ನಾಟ್ ಬಿ ಡೆಲಿವರಿಂಗ್ ಎನಿ ಮೋಟಿವೇಶನ್ಸ್ ಅಲ್ವಾ. ಈಗ ನಮಗೆ ಸಂವಹನ ಆಯಿತು ಅಂದರೆ, ಇವತ್ತು ಜಾಗತಿಕ ಮಾರುಕಟ್ಟೆ ಅನ್ನೋದು, ಇಲ್ಲಿನ ಮಾರುಕಟ್ಟೆ, ಮುಕ್ತ ಮಾರುಕಟ್ಟೆ ಅನ್ನುವಂಥದ್ದು ಏನಾಗಿದೆ ಅಂತ ಹೇಳಿದರೆ, ಕತ್ತು ಕೊಯ್ಯುವಂಥ ಪೈಪೋಟಿಯನ್ನು ಇದೆ. ಶಿಕ್ಷಣ ಏನಾಗಿದೆ ಅಂದರೆ ಪೈಪೋಟಿಗೆ ತಯಾರು ಮಾಡುವಂಥದ್ದು. ಇವತ್ತು ಏನೇ ಹೇಳಿದ್ರು ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ತಯಾರು ಮಾಡೋದು. ಹಾಗಾದ್ರೆ ಆ ಸ್ಪರ್ಧಾತ್ಮಕ ಪ್ರಪಂಚದ ಒಳಗಡೆ ಮೌಲ್ಯಗಳಿದಾವ? ಆ ಮೌಲ್ಯಗಳನ್ನು ಸ್ಪರ್ಧೆಗಳ ಒಳಗಡೆ ಕಲಿಸ್ಲಿಲ್ಲ ಅಂತ ಹೇಳಿದ್ರೆ ಅವು ಅನ್ಹೋಲಿ ವಾರ್. ಇವತ್ತೇನು ನೋಡ್ತೀವಲ್ಲ ಯುದ್ಧಗಳನ್ನು, ಇಲ್ಲೆಲ್ಲಾದರೂ ಒಂದಿಷ್ಟು ಹೋಲಿನೆಸ್ ಅನ್ನುವಂಥದ್ದು ಇದೆಯಾ? ಇಲ್ಲ. ಹಿಂಸೆ, ಮನುಷ್ಯನನ್ನು ಪಶುವನ್ನಾಗಿಸುವ, ಪಶು ಬಿಡಿ ಆ ಹೊಟ್ಟೆಪಾಡಿ ಕೊಲ್ತವೆ. ಇಲ್ಲಿ ನಮ್ಮ ಅಹಂಕಾರಕ್ಕೋಸ್ಕರ ಕೊಲೆಗಳನ್ನು ಮಾಡ್ತೇವೆ, ಅಹಂಕಾರಕ್ಕೋಸ್ಕರ ಹಿಂಸೆಯನ್ನು ಮಾಡ್ತೇವೆ. ಆ ದೃಷ್ಟಿಯಿಂದ ಒಬ್ಬ ಮಠಾಧಿಪತಿಯಾಗಿ, ಒಬ್ಬ ಧಾರ್ಮಿಕ
ವ್ಯಕ್ತಿಯಾಗಿ, ಆಧ್ಯಾತ್ಮಿಕ ಸಾಧಕರಾಗಿ ಮೊದಲು ತನ್ನ ಭಕ್ತ ವರ್ಗವನ್ನು ತಾನು ಹಿಡಿದಿಟ್ಟುಕೊಳ್ಳುವುದರ ಮುಖಾಂತರವಾಗಿ ಇತರೆ ಎಲ್ಲ ವರ್ಗಗಳಿಗೆ ಪ್ರೇರಣೆಯನ್ನು ಮಾಡುವಂಥ ಆ ಎಲ್ಲ ಲಕ್ಷಣಗಳನ್ನು, ಒಂದು ಮ್ಯಾನೇಜರಿಯಲ್ ಡೈಮೆನ್ಷನ್, ನಿರ್ವಹಣಾತ್ಮಕವಾಗಿ ಸ್ಕಿಲ್ ಹೇಗಿರಬೇಕು, ಒಂದು ಮಠ ನಡೆಸಬೇಕಾದ್ರೆ, ಕಾರ್ಯಕ್ರಮ ಆರ್ಗನೈಸ್ ಮಾಡಬೇಕಾದ್ರೆ ನೋಡಿ, ಜಯದೇವ ಹಾಸ್ಟೆಲ್ಗಳು ಅನ್ನುವಂಥದ್ದೇನಿದೆ, ಜಯದೇವ ಆಸ್ಪತ್ರೆಗಳು, ಮೈಸೂರಿನ ಮೆಡಿಕಲ್ ಕಾಲೇಜಿಗೆ ದಾನ ಕೊಡ್ತಾರೆ, ಇಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ಮಾಡೋದಕ್ಕೆ ದಾನ ಕೊಟ್ಟಂಥ ಅಂಗಡಿ ಚನ್ನಬಸಪ್ಪ ಅವರಿಗೆ ಇವ್ರ ಪ್ರೇರಣೆ ಇರುತ್ತೆ. ಈ ಥರದಲ್ಲೆಲ್ಲ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಇನ್ನೊಬ್ಬನನ್ನು ಕ್ರಿಯಾಶೀಲಗೊಳಿಸ್ಬೋದೇ ಹೊರತು ಕ್ರಿಯಾಶೀಲತೆ ಇಲ್ಲದೆ ಇರುವಂಥ ವ್ಯಕ್ತಿ, ಮೌಲ್ಯಗಳು ಇಲ್ಲದೆ ಇರುವಂಥ ವ್ಯಕ್ತಿ ಇನ್ನೊಬ್ಬರಲ್ಲಿ ಮೌಲ್ಯಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಈಗ ಈ ಕೃತಿಯನ್ನು ಓದಿದ ಮೇಲೆ ನನಗನ್ಸೋದೇನು ಸರ್ ಅಂದರೆ, ಇವತ್ತಿನ ಪ್ರೇಕ್ಷಕ ಅಥವಾ ನಾಟಕದ ಓದುಗ ಏನಿದ್ದಾನೆ, ದ್ವಂದ್ವಾರ್ಥದ ಸಂಭಾಷಣೆಗಳು, ಅಶ್ಲೀಲ ಪದಗಳಿಂದ ಚಳಿಬಿಟ್ಟು ಕುಣಿಯುವಂತಹ ಸಂಗೀತ ನೃತ್ಯಗಳ ಮಧ್ಯೆ ಆ ಕಡೆಗೆ ಒಲವಿರುವಂತಹ ಪ್ರೇಕ್ಷಕ ಈ ನಾಟಕವನ್ನು ನೋಡುವಾಗ ಯಾವ ಥರದ ಮನಸ್ಥಿತಿಗೆ ಒಳಗಾಗ್ತದೆ? ತುಂಬ ಮುಖ್ಯವಾದಂತೆ. ಯಾಕೆ ಅಂತ ಹೇಳಿದರೆ, ಇವತ್ತು ನಾಗರಿಕತೆ ಅನ್ನುವಂಥದ್ದು ಸಾಂಸ್ಕೃತಿಕ ಸ್ವಭಾವವನ್ನು ಹಾಳು ಮಾಡ್ತಾ ಇದೆ, ಸಾಂಸ್ಕೃತಿಕ ಮಾಲಿನ್ಯವನ್ನು ಸೃಷ್ಟಿ ಮಾಡ್ತಾ ಇದೆ. ಈಗ ನಾವು ಮಾಲಿನ್ಯವನ್ನು ನಿರ್ಮೂಲನ ಮಾಡಬೇಕು ಅಂತ ಹೇಳಿದರೆ ಮತ್ತೆ ಮಾಲಿನ್ಯದಿಂದಲೇ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮಲ್ಲೇ ಇರುವಂತಹ ಒಳ್ಳೆಯ ಮಾದರಿಗಳನ್ನು ಮತ್ತೆ ಪರಿಚಯಿಸೋದ್ರ ಮುಖಾಂತರ, ನೋ, ಇಟ್ ಈಸ್ ನಾಟ್ ಬೆಟರ್ ಟು ಗೋ ಇನ್ ದಿಸ್ ಡೈರೆಕ್ಷನ್, ಇನ್ಸ್ಟೆಡ್ ಆಫ್ ದಟ್ ಯು ಸಿ ದಿಸ್ ಆ್ಯಂಡ್ ಯು ಫಾಲೋ ದಿಸ್ ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈಗ ಅತ್ಯಂತ ನಮಗೆ ಪ್ರಸ್ತುತ ಆಗುವಂಥದ್ದೇ ನಮ್ಮಲ್ಲಿಯೇ ಇರುವಂಥ ಈ ಸಾಂಸ್ಕೃತಿಕ ಮಾದರಿಗಳನ್ನು, ಮೌಲ್ಯಾಧಾರಿತ ಬದುಕನ್ನು ನಡೆಸುವಂಥದ್ದು. ಅವುಗಳನ್ನು ಒಂದಿಷ್ಟು ಕಲಾತ್ಮಕವಾಗಿ ಕೊಡೋದ್ರ ಮುಖಾಂತರವಾಗಿ, ಒಂದು ನೃತ್ಯದ ಮುಖಾಂತರವಾಗಿ ಕೊಡೋದ್ರ ಮುಖಾಂತರವಾಗಿ, ಹಾಡಿನ ರೂಪದಲ್ಲಿ ಕೊಡುವಂಥದ್ದು, ಭಜನೆಯ ರೂಪದಲ್ಲಿ ಕೊಡುವಂಥದ್ದು ಮುಖಾಂತರವಾಗಿ ಮತ್ತೆ ನಾವು ಈ ಡೈವರ್ಷನ್, ಮಾಲಿನ್ಯದ ಕಡೆಗೆ ಏನೋ ಮನಸ್ಸು ಎಳಿತಾ ಇದೆಯಲ್ಲ, ಆ ಸೆಳೆತವನ್ನ ನೋಡಿ. ಮೊನ್ನೆ ಯಾವ್ದದು ಸರ್ಸೆ ಸೆರಗು ಸರ್ಸೆ, ಇದೆಂತಹ ಒಂದು ನೈತಿಕ ಅಧಪತನ ಇದೆಯಲ್ಲ, ಇದನ್ನ ರಂಜಿಸುವ ಮನಸ್ಸುಗಳು ಬಂದ್ಬಿಡ್ತವೆ. ಇವತ್ತು ಮಕ್ಕಳಲ್ಲೂ ಕೂಡ ಮೊಬೈಲ್ ಅಂತ ಹೇಳಿದ್ರೆ, ಅದನ್ನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸೂಯಿಸೈಡ್ ಮಾಡ್ಕೊಳ್ಳೋದು. ಮೊನ್ನೆ ನೋಡಿ, ಈ ಒಂದು ಘಟನೆ ಬೆಂಗಳೂರಿನಲ್ಲಿ ಆಗಿರುವಂಥದ್ದು, ಮೊಬೈಲ್ ಕಾರಣಕ್ಕೆ ತಂದೆ ತಾಯಿ ಕೊಲೆ ಮಾಡಿದ್ದಾನೆ ಅಲ್ವಾ? ಈ ಥರದ ಒಂದು ವಿದ್ಯಮಾನಗಳು ನಡೀತಾ ಇರೋದ್ರಿಂದ ಒಳ್ಳೆಯ ಮಾದರಿಗಳನ್ನು ಒಳ್ಳೆಯ ಭಾಷೆಯಲ್ಲಿ, ಸಾಹಿತ್ಯದ ತಂತ್ರಗಳ ನೆಲೆಯಲ್ಲಿ ಮನರಂಜನೆ ಮತ್ತು ಶಿಕ್ಷಣವನ್ನು, ಈ ಕೋಟೆಡ್, ಈಗ ಕಹಿ ಔಷಧವನ್ನು ಒಂದು ಸಿಹಿ ಪದರನ್ನು ಮೇಲೆ ಹಾಕಿ ಏನು ನಾವು ಕೊಡ್ತೇವಲ್ವ, ಆ ರೀತಿಯಲ್ಲಿ ನಾವು ಸಾಹಿತ್ಯವನ್ನು ಉಣಬಡಿಸ್ಬೇಕಾಗಿದೆ. ಈಗ ನೋಡಿ, ಬಹಳಷ್ಟು ಮೌಢ್ಯ ಇದೆ. ಈ ಪವಾಡಗಳೇನಿದಾವಲ್ಲ, ಪವಾಡಗಳನ್ನು ರಂಜಿಸಿ ಏನಾಗಿದೆ ಅಂತ ಹೇಳಿದರೆ, ನಮಗೆ ಪವಾಡಗಳು ಭಾಳ ಚೆನ್ನಾಗಿ ಕಾಣ್ತವೆ, ನನ್ನ ವ್ಯಕ್ತಿತ್ವ ದೌರ್ಬಲ್ಯವಾಗಿ ಕಾಣುತ್ತೆ. ಇದನ್ನು ತೆಗೆದುಬೇಕಾಗುತ್ತೆ. ಪವಾಡಗಳನ್ನು ವೈಜ್ಞಾನಿಕ ನೆಲೆಯಲ್ಲಿ ನೋಡಬೇಕಾಗುತ್ತೆ. ಪವಾಡಗಳನ್ನು ವೈಜ್ಞಾನಿಕ ನೆಲೆಯಲ್ಲಿ ನೋಡಿದಾಗ ಅದು ಸಹಜ ಸ್ವಭಾವ ಅಂತ ಬಂದಾಗ ಈ ಪೂಜೆ ಆರಾಧನೆಗಳು ಹೋಗ್ತವೆ. ಪೂಜೆ ಆರಾಧನೆಗಳು ಆಚರಣೆಗಳಿಂದ ಒಬ್ಬ ವ್ಯಕ್ತಿಯಾಗಲಿ ಒಂದು ದೇಶ ಆಗಲಿ ಅಭಿವೃದ್ಧಿಯನ್ನು ಸಾಧಲಿಕ್ಕೆ ಸಾಧ್ಯ ಇಲ್ಲ. ನೀನು ಪರೀಕ್ಷೆನಲ್ಲಿ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಓದೋದು ಬಿಟ್ಟು ಪೂಜೆ ಇದು ಮಾಡು ಅಂತ ಹೇಳಿದ್ರೆ, ಈ ಎಲ್ಲ ಕಾರಣಕ್ಕೆ ಶಿಕ್ಷಣಕ್ಕೆ ಇದೊಂದು ಒಳ್ಳೆಯ ಆಯಾಮ ಅನ್ನುವಂಥ ನೆಲೆಯಲ್ಲಿ ನಾನು ನಾಟಕವನ್ನು ಬರೀಲಿಕ್ಕೆ ಬಂದದ್ದು. ಸರ್, ಇದೇನಾಗಿದೆ ಅಂದರೆ, ಇವತ್ತಿನ ದಿನಮಾನಗಳಲ್ಲಿ ಸಮಾಜ ಕಲುಷಿತಗೊಂಡಿದೆ, ಧರ್ಮ ಹಾಳಾಗಿದೆ, ನೈತಿಕತೆ ಅಧಪತ್ರಕ್ಕೆ ಹೋಗಿದೆ. ಜೊತೆಗೆ ಒಂದು ಹೇಳಿಕೆನೇ ಇದೆ, ಕಾವಿ ಕಾಕಿ ಕಾದಿಗಳ ಒಂದು ಕಪಿಮುಷ್ಟಿಯಲ್ಲಿ ಸಿಗಾಕೊಂಡು ಆ ಒಂದು ಭ್ರಷ್ಟಾಚಾರದ ಕೂಪದಲ್ಲಿ ಸಿಕ್ಕಾಕ ಅನೈತಿಕ ನಡವಳಿಕೆಗಳು, ಆ ಭ್ರಷ್ಟಾಚಾರದ ಆಡಳಿತಗಳು, ನೈತಿಕವಲ್ಲದ ಬದುಕು, ಇಂಥವುಗಳ ಮಧ್ಯೆ ಸ್ವಾಮಿಗಳು ಅಂದ ತಕ್ಷಣವೇ ಮೂಗು ಮುರಿಯುವಂಥ ದಿನಮಾನಗಳಲ್ಲಿ ಜಗದ್ಗುರುಗಳ ಆದರ್ಶ ಬದುಕು ಎಷ್ಟರ ಮಟ್ಟಿಗೆ ನಮ್ಮನ್ನ ಪ್ರಚೋದಿಸುತ್ತೆ, ಆದರ್ಶದ ಕಡೆಗೆ ಕೊಂಡೊಯ್ಯುತ್ತೆ. ಅದೇ ಉದ್ದೇಶ. ನಾವು ಏನು ಬಟ್ಟೆ ಹಾಕ್ಕೊಂಡಿದ್ದೀನಲ್ಲ, ಕಾವಿ ಆಗಿರ್ಬೋದು, ಕಾಕೆ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಅಥವಾ ನನಗೆ ತಿಳಿದಂಥ ಬಟ್ಟೆನೇ ಹಾಕ್ಕೊಂಡಿರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಒಂದು ಬಟ್ಟೆ ಅನ್ನುವಂಥದ್ದು, ಉಡುಪು ಅನ್ನುವಂಥದ್ದು ನನ್ನ ಅಂತರಂಗದ ಮತ್ತು ನನ್ನ ನನ್ನ ಪ್ರತಿಜ್ಞೆಯ ಒಂದು ಕೆಲಸ. ಅದು ಅಲ್ಲಿ ಈ ಅಂತರಂಗ ಬಹಿರಂಗಗಳ ಶುದ್ಧೀಕರಣ ಇಲ್ಲದೆ ಹೋದರೆ, ವಾಟ್ ಐ ಆಮ್ ರೆಪ್ರೆಸೆಂಟಿಂಗ್ ಔಟರ್ ವರ್ಲ್ಡ್ ಇದೆಯಲ್ಲ, ನನ್ನ ಹೊರನೋಟ ಏನಿದೆಯಲ್ಲ, ಆ ಹೊರನೋಟವನ್ನು ಅಂತರಂಗದ ಒಂದು ಭಾವನೆಗಳಿಂದ ವ್ಯತಿರಿಕ್ತಗೊಳಿಸಬಾರ್ದು. ಒಳಗೆ ಶುದ್ಧವಾಗಿದ್ದರೆ
ಹೊರಗಡೆ ಪರಿಶುದ್ಧವಾಗಿ ಇರಬೇಕು ಅನ್ನೋದು. ಒಳಗಡೆ ನೀವು ಶುದ್ಧವಾಗಿಲ್ಲ ಅಂದರೆ ಹೊರಗಡೆ ನೀವು ಎಂಥ ಬಟ್ಟೆ ಹಾಕ್ಕೊಂಡ್ರು ಕೂಡ ಅದು ಪರಿಶುದ್ಧ ಅಲ್ಲ. ಇಲ್ಲಿ ಆ ಬಟ್ಟೆ ಅನ್ನುವಂಥದ್ದು ವೃತ್ತಿಯನ್ನು ಕೂಡ ಅದು ಪ್ರತಿಫಲಿಸೋದ್ರಿಂದ ಆ ಬಟ್ಟೆಗೆ ಇರುವಂಥ ಮೌಲ್ಯ ಇದೆಯಲ್ಲ, ಆ ಮೌಲ್ಯ ಅವರ ಬದುಕಾಗಬೇಕಾಗುತ್ತೆ. ಒಂದೊಂದು ಬಟ್ಟೆಗೆ ಒಂದೊಂದು ಮೌಲ್ಯ ಇದೆ. ಈ ಕಾವಿಗೆ ತ್ಯಾಗ ಅಂತ ಹೇಳ್ತೇವೆ, ಪೊಲೀಸ್ ಉಡುಪುಗಳಿಗೆ ಶಿಸ್ತು ಮತ್ತು ಒಂದು ಪ್ರಾಧಿಕಾರದ ನಿಯಂತ್ರಣ ಇವೆಲ್ಲವೂ ಕೂಡ ಇದೆ. ಹಾಗಾಗಿ ಯಾವುದನ್ನು ನಾನು ಹಾಕ್ಕೊಂಡಿದ್ದೀನೋ ಅದಕ್ಕೆ ಜಸ್ಟಿಸ್, ನ್ಯಾಯ ಒದಗಿಸ್ಬೇಕು ಅಂತ. ನೀನು ಅದರ್ವೈಸ್ ಅದು ಪಲ್ಯೂಟ್ ಆಗುತ್ತೆ. ಹಾಗಾಗಬಾರ್ದು ಅನ್ನುವಂಥ ಒಂದು ನೈತಿಕ ಪ್ರಜ್ಞೆಯನ್ನು ಪುನರ್ಜಾಗೃತಿಗೊಳಿಸುವಂತಹ ನೆಲೆಯಲ್ಲಿ ಈ ನಾಟಕಗಳು ಇದ್ದಾವೆ. ಈಗ ಜಯದೇವ ಸಿರಿ ಕೃತಿಯ ನಂತರ ನಿಮ್ಮ ಸಾಹಿತ್ಯದ ಬರವಣಿಗೆ, ನಿಮ್ಮ ಲೇಖನಿ ಯಾವ ಕಡೆ ಓಡ್ತಾ ಇದೆ? ನನಗೆ ಹೆಚ್ಚು ಇವತ್ತು ಕೂಡ ಕೆಲವು ಘಟನೆಗಳನ್ನು ಈ ನಾಟಕದ ಮುಖಾಂತರ ಪರಿಚಯ ಮಾಡೋದೇ ತುಂಬ ಒಳ್ಳೆಯದು ಅನಿಸುತ್ತೆ. ಯಾಕೆ ಅಂದರೆ ಸುದೀರ್ಘವಾಗಿ ನಂದು ಈ ದೇಶದ 75 ವರ್ಷಗಳ ಆರ್ಥಿಕ ಅಭಿವೃದ್ಧಿಯ ವಿನ್ಯಾಸಗಳನ್ನು ವಿಮರ್ಶೆ ಎಲ್ಲನೂ ಮಾಡಿ ಅದರ ಒಳನೋಟಗಳನ್ನು ಕೊಟ್ಟು ಮುಂದೆ ನಡೆಯಬೇಕಾಗಿರುವ ದಾರಿಗಳು ಇವೆಲ್ಲವನ್ನೂ ಕೂಡ 40 ವರ್ಷದ ಸಂಶೋಧನೆ ಅಧ್ಯಯನ. ಅದು ಅಮೃತ ಭಾರತ ಅಂತೇಳಿ 600 ಪುಟಗಳ ಪುಸ್ತಕ. ಅವುಗಳೆಲ್ಲನೂ ಲೈಬ್ರರಿನಲ್ಲಿರ್ತವೆ, ಲೈಬ್ರರಿನಲ್ಲಿರೋ ಪುಸ್ತಕಗಳು ಎಲ್ಲಿ ಹೋಗ್ತವೆ. ಆದರೆ ಈ ಥರದಲ್ಲ, ಒಂದಿಷ್ಟು ನೋಡಿದ ತಕ್ಷಣ ಸ್ವಾಮೀಜಿ ಫೋಟೋ ನೋಡ್ತಾರೆ, ನೋಡಿದ್ರೆ ಸ್ವಾಮೀಜಿಯವರ ಭಕ್ತ ಒಂದು ವಲಯವೇ ಇದೆ, ಅದು ಶತಮಾನದಿಂದ ಇದೆ. ಅದನ್ನು ನೋಡಿದ ತಕ್ಷಣ ಕೈಗೆ ಹಿಡ್ಕೊಳ್ತಾರೆ, 2 ಸಾಲ ಓದ್ತಾರೆ, ಓದಿದ್ಮೇಲೆ ಇಲ್ಲಪ್ಪ ಇದರಲ್ಲಿ ಏನು ಚೆನ್ನಾಗಿದೆ ಅಂತೇಳಿ ಎತ್ಕೊಳ್ತಾರೆ. ಹಾಗಾಗಿ ತುಂಬ ಪುಸ್ತಕ ವಿನ್ಯಾಸ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವು ಸೆಳೆಯಬೇಕಾಗುತ್ತೆ. ಈಗ ಮೊಬೈಲು ಇವೆಲ್ಲ ಹೇಗೆ ಸೆಳೀತವೆ, ಅದೇ ರೀತಿಯಲ್ಲಿ ನಾವು ಪುಸ್ತಕಗಳನ್ನು ವಿದ್ಯುನ್ಮಾನ ಏನು ಇವತ್ತು ಪರಿಕರಗಳಿದಾವಲ್ಲ, ಆ ಪರಿಕರಗಳಿಗೆ ಸವಾಲಾಗಿ ಬೆಳೆಸುವಂತಹ ಸವಾಲುಗಳನ್ನು ನಾವು ಲೇಖಕರು, ಸಾಹಿತಿಗಳು ಮಾಡಬೇಕಾಗುತ್ತೆ. ಈಗ ಆರ್ಥಿಕ ಚಿಂತನೆಯ ಒಂದು ವಿಚಾರಧಾರೆಗಳನ್ನು ಜನಮಾನಸಕ್ಕೆ ಮುಟ್ಟಿಸೋದಿಕ್ಕೆ ಆ ಥರದ ಒಂದು ನಾಟಕ ಬರೀಬೇಕು. ಎಲ್ಲವೂ ಕೂಡ ಆರ್ಥಿಕ ಚಿಂತನೆಯ ಒಳಗಡೆ ಸಾಂಸ್ಕೃತಿಕತೆ ಇದೆ, ಸಂಸ್ಕೃತಿಯ ಒಳಗಡೆ ಆರ್ಥಿಕ ಚಿಂತನೆಗಳಿದೆ. ಒಂದು ಜಾತಿ ವ್ಯವಸ್ಥೆ ಇದೆ ಅಂತ ಇಟ್ಕೊಳ್ಳಿ, ಜಾತಿ ವ್ಯವಸ್ಥೆ ಇದೆ, ಹಿಂದೆ ಒಂದು ಅರ್ಥ ವ್ಯವಸ್ಥೆ ಇದೆ, ಕುಟುಂಬ ಇದೆ, ಅದು ಕುಟುಂಬ ಸಾಮಾಜಿಕ ಸಾಂಸ್ಕೃತಿಕ ರಕ್ತ ಸಂಬಂಧದ ಘಟಕವೂ ಹೌದು ಮತ್ತು ಆರ್ಥಿಕ ಘಟಕವೂ ಹೌದು. ಇಲ್ಲಿ ನಾವು ಬದುಕನ್ನು ಡಿವೈಡ್ ಮಾಡಿ ಹೇಳೋದಕ್ಕೆ ಬರಲ್ಲ, ಸಮಗ್ರವಾಗಿ ನೋಡಬೇಕಾಗುತ್ತೆ. ಒಂದು ಒಳ್ಳೆಯ ತಾತ್ವಿಕ ಮೌಲ್ಯ ಬದುಕಿನ ಎಲ್ಲ ಆಯಾಮಗಳನ್ನು ವ್ಯಾಪಿಸಿ ಅದನ್ನು ಶುದ್ಧೀಕರಿಸುವಂಥದ್ದು. ಈ ಡಯಾಲಿಸಿಸ್ ಮಾಡುತ್ತಲ್ಲ ಆ ಥರದಲ್ಲಿ. ಹಾಗೆ ನನಗೆ ತುಂಬ ಇಷ್ಟವಾದದ್ದು ಕುವೆಂಪು ಅವರ ನಾಟಕಗಳು. ಬೇಂದ್ರೆಯವರ ಜಾತ್ರೆ ಅಂತೂ ಇವತ್ತಿನ ವರ್ತಮಾನದ ಸಂದರ್ಭಕ್ಕೆ ಅತ್ಯಂತ ಒಳ್ಳೆಯ ಒಳನೋಟಗಳನ್ನು ಕೊಡುತ್ತೆ. ನೋಡಿ, ಇಲ್ಲಿ ನಮಗೆ ಭ್ರಷ್ಟಾಚಾರ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತೇವೆ. ಅವನು ರಾಜ ಆಗಿದ್ದನೋ ಆ ಜಾತ್ರೆ ನಾಟಕದ ಒಳಗಡೆ ಕ್ಷಯ ಬಂದಿರುತ್ತೆ, ಟ್ಯುಬರ್ಕ್ಯುಲಸ್ ಬಂದುಬಿಟ್ಟಿರುತ್ತೆ, ಎಲ್ಲ ಇವು ಇಲಿಗಳೆಲ್ಲ ಸಾಯ್ತಾ ಇರ್ತವೆ. ಆದರೆ ಅವನು ಯಾರೇ ಬಂದು ಹೇಳಿದ್ರು ಕೂಡ ಇಲ್ಲ, ಇಲಿಗಳು ಹಂಗೆ ಸಾಯ್ತವೆ, ಜನಗಳು ಸುಮ್ಮನೆ ಭಯದಿಂದ ಸಾಯ್ತಾರೆ. ಅವನಿಗೇನೆ ಡಾಕ್ಟ್ರು ಬಂದು ಜ್ವರ ಬಂದಿದೆ ಅಂತೇಳಿ ನೋಡಿದಾಗ ಹೌದಪ್ಪ ಬಂದಿದೆ, ಡಂಗೂರ ಓಡಿಸು ಅಂತ. ಎಷ್ಟು ನಾವು ತಿಕ್ ಸ್ಕಿನ್ನಡ್ ಆಗ್ತಾ ಇದ್ದೀವಿ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಟ್ರಾಜಿಡಿ, ದುರಂತ ಅವನಿಗೆ ಅವನ ಮಂಥನಕ್ಕೆ ಆದರೆ ಮಾತ್ರ ಅದು ಸಾಮೂಹಿಕ ಅಂತ ಗ್ರಹಿಸ್ತೇವೆ ಹೊರತನೋ, ಸಾಮೂಹಿಕವಾಗಿ ಎಲ್ಲೋ ಒಂದು ಕಡೆ ಆಗಿರುವಂಥದ್ದು, ಈ ವೈಯಕ್ತಿಕವಾಗಿ ಇಂಡಿವಿಜುವಲಾಗಿ ಎಲ್ಲ ಆಗಿರೋದು ಅದು ಸಮುದಾಯವನ್ನು ಸಾಯಿಸುತ್ತೆ ಅಥವಾ ಸಮುದಾಯವನ್ನು ಮಾಲಿನ್ಯಗೊಳಿಸುತ್ತೆ ಅನ್ನುವ ಪ್ರಜ್ಞೆ ಬರ್ತಾ ಇಲ್ಲ. ಹಾಗಾಗಿ ವ್ಯಕ್ತಿಯ ನೆಲೆಗಟ್ಟಿನಲ್ಲಿ ವ್ಯಕ್ತಿ ನಿಷ್ಠೆ ಅಂತೇವೆ, ವ್ಯಷ್ಟಿ ಸ್ಥಿತಿ ಇದೆಯಲ್ಲ, ವ್ಯಷ್ಟಿ ಸ್ಥಿತಿಯಲ್ಲಿ ಅರಿವನ್ನು ಕಂಡುಕೊಂಡು ಸಮಷ್ಟಿ ಸ್ಥಿತಿಯ ಬದುಕನ್ನು ಸುಧಾರಿಸೋದೋ ಅಥವಾ ಏನೋ ಮಾಡೋದು ಬೇಡ, ನಾನು ಹಿಂಗೆ ಇರ್ತೀನಿ ಅಂದ್ಕೊಂಡ್ರೆ ಸಾಕು, ಸಮಷ್ಟಿಯ ಬದುಕು ತನ್ನಷ್ಟಕ್ಕೆ ತಾನೆ, ಲೋಕದ ಡೊಂಕ ನೀವೇ ಗೆದ್ದಿದ್ದೀರಿ ಅನ್ನೋವಂಥದ್ದು ಇದೆಯಲ್ಲ. ಆ ಹಿನ್ನೆಲೆಯಲ್ಲಿ ಒಂದು ಶುದ್ಧ ಮತ್ತು ಸಾಂಸ್ಕೃತಿಕ ಬದುಕನ್ನು ನಾವು ಪರಿಚಯ ಮಾಡಿಸೋದ್ರ ಮುಖಾಂತರವಾಗಿ ಅವ್ರು ಹಿಂಗಿದ್ರು ನಾನು ಯಾಕೆ ಆಗಬಾರ್ದು ಅನ್ನುವಂಥ. ಬಸವಣ್ಣ ಎಲ್ಲರಂತೆ ಬಿಟ್ಟ, ಅಲ್ಲಿ ಎಲ್ಲ ಕಸುಬುದಾರರುಗಳು ಸೇರಿಕೊಂಡ್ರು. ಹೆಂಗೆ ಸೇರಿಕೊಂಡ್ರು? 1,00,000 ಮೇಲೆ 96,000 ಜನ ಇದ್ದರು ಅಂತ ಹೇಳಿದರೆ ಅವರೆಲ್ಲ ಸುಮ್ಮನೆ ಬಂದ್ರ? ಹೀಗೆ ಸಂಘಟನೆ ಅನ್ನುವಂಥದ್ದು ನಮ್ಮ ವ್ಯಕ್ತಿಯೊಬ್ಬನ ಅಂತರಂಗದ ಚಳುವಳಿಯಾಗಿ ಅದು ಸಂಘಟನೆಯಾಗಿ ಒಂದು ಪರಿವರ್ತನೆಯನ್ನು ತರುವಂಥದ್ದು. ಹಾಗಾಗಿ ವ್ಯಕ್ತಿಯ ನೆಲೆಯಲ್ಲಿನ ಬದಲಾವಣೆ ಸಮುದಾಯದ ನೆಲೆಯಲ್ಲಿನ ಬದಲಾವಣೆಗೆ ಪ್ರೇರಣೆಗಳನ್ನು, ಕ್ರಿಯಾಶೀಲತೆಯನ್ನು ಕೊಡುತ್ತೆ. ಅಲ್ಲಿ ನಮಗೆ ಸಾಹಿತ್ಯ ಬೇಕು. ಅಂತಹ ಸಾಹಿತ್ಯ ಸೃಷ್ಟಿಯೇ ಬರಹಗಾರನ, ಕಲೆಗಾರನ ಒಂದು
ಹೊಣೆಗಾರಿಕೆ ಆಗಬೇಕು ಅನ್ನುವಂಥ ನಿಮ್ಮ ಇಷ್ಟ. ಓಕೆ ಸರ್, ನಿಮ್ಮ 6ನೇ ಕೃತಿಯಾಗಿ ಬಂದಂತಹ ಈ ಜಯದೇವ ಸಿರಿ ನಾಟಕ ಆದಷ್ಟು ಹೆಚ್ಚು ಜನ ಪ್ರೇಕ್ಷಕರನ್ನು, ಓದುಗರನ್ನು ತನ್ನೆಡೆಗೆ ಸೆಳೆಯಲಿ. ಸಮಾಜದಲ್ಲಿ ಒಂದು ಆದರ್ಶ ಪರಂಪರೆಯ ಗುರುಪೂಜ್ಯರನ್ನು ಸ್ಮರಿಸುವ, ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಚಿಂತಿಸುವಂತಹ ಮನಸ್ಥಿತಿಗಳು ಸಮಾಜಕ್ಕೆ ಇವತ್ತು ಅವಶ್ಯತೆ ಇದೆ. ನಾವು ಹಣದ ಬೆನ್ನತ್ತಿ, ಅಧಿಕಾರದ ಬೆನ್ನತ್ತಿ ಹೊರಡೋದಕ್ಕಿಂತ ಒಂದು ಧರ್ಮದ ನೆಲಗಟ್ಟಿನಲ್ಲಿ ಜೀವನ ಮೌಲ್ಯಗಳನ್ನು ಉನ್ನತೀಕರಿಸುವ ನಿಟ್ಟಿನಲ್ಲಿ ಇದು ಯಶಸ್ವಿ ಕೃತಿಯಾಗಿ ಮೂಡಿಬಂದಿದೆ. ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಕ್ಕೆ ನಮ್ಮ ಬಿಸುದ್ದಿ ವಾಹಿನಿ ಬಳಗದ ಪರವಾಗಿ ಶುಭ ಕೋರ್ತಾ, ನಿಮ್ಮ ಈ ನಾಟಕಕಾರರಾಗಿ ಮಲ್ಲಿಕಾರ್ಜುನಪ್ಪ ಮತ್ತಷ್ಟು ಕೃತಿಗಳನ್ನು ನಾಡಿಗೆ ನೀಡಲಿ ಅಂತೇಳಿ ಶುಭ ಕೋರ್ತೇವೆ. ಧನ್ಯವಾದ. ನನ್ನ ಎಲ್ಲ ನಾಟಕಗಳು ಕೂಡ ಪ್ರಯೋಗಗಳನ್ನು ಕಂಡ ಮೇಲೆ ಪಬ್ಲಿಷ್ ಆಗಿರುವಂಥದ್ದು. ಪಬ್ಲಿಷ್ ಆಗಿ ಪ್ರಯೋಗಗಳನ್ನು ಕಂಡಿಲ್ಲ. ಭಾಳಷ್ಟು ಜನಕ್ಕೆ ತಲುಪ್ತಾ ಇದೆ. ಅವು ತಲುಪಿದಾವೆ ಅನ್ನುವಂಥದ್ದು ಗೊತ್ತಾದ ಮೇಲೆ ನನಗೆ ಇವನ್ನ ಮತ್ತೆ ಬರೀಬೇಕು, ಈ ದಾರಿನಲ್ಲಿ ಹೋಗಬೇಕು ಅನ್ನೋಂಥ ಪ್ರೇರಣೆ ಬಂದಿದ್ದು. ಮತ್ತು ಈ ಬಿಸಿ ಸುದ್ದಿ ವಾಹಿನಿಯ ಸಂಸ್ಥಾಪಕರಿಗೆ ಮತ್ತು ತಮಗೆ ನನ್ನ ಒಂದು ವೈಯಕ್ತಿಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಆತ್ಮೀಯ ಪ್ರೇಕ್ಷಕರೇ, ಜಯದೇವ ಸಿರಿ ಎನ್ನುವ ನಾಟಕದ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುತ್ತಾ ಆದರ್ಶ ಪುರುಷರ ವೈಚಾರಿಕ ಬದುಕನ್ನು ನಮಗೆ ಪರಿಚಯಿಸಿಕೊಟ್ಟಂತಹ ಡಾಕ್ಟರ್ GN ಮಲ್ಲಿಕಾರ್ಜುನಪ್ಪರ ಅವರ ಪುಸ್ತಕ ಪರಿಚಯದ ಕೆಲವು ತುಣುಕುಗಳನ್ನು ಆಲಿಸಿದ್ರಲ್ಲ. ರಂಗದ ಮೇಲೆ ಈ ನಾಟಕವನ್ನು ನೋಡಿ ಅದನ್ನು ಅನುಭವಿಸಿ ಆನಂದಿಸೋದೇ ಬಹಳ ಖುಷಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನೋಡೋದಕ್ಕಾಗಿ, ರಂಗ ಪ್ರಯೋಗಗಳಿಗಾಗಿ ನಾವು ಹಂಬಲಿಸೋಣ ಅಂತ ಹೇಳ್ತಾ, ಮತ್ತೆ ಮುಂದಿನ ವಾರ ಮತ್ತೊಬ್ಬ ಲೇಖಕರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.